ಆ ಸೀಮಿತ ಸ್ಥಳದಲ್ಲಿ ಘಟನೆ ಹೇಗಾಯಿತು, ಘಟನೆಗೆ ಕಾರಣ ಏನು, ಎಷ್ಟು ಜನರ ಬಂಧನ ಆಗಿದೆ, ಇಲ್ಲಿಯವರೆಗೂ ಏನೇನಾಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಸಿದ್ದು ದುತ್ತರಗಾವಿ ನೇರ ಸಂಪರ್ಕದಲ್ಲಿ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಸಿದ್ದು, ಶುರುವಾಗಿದ್ದು ಎಲ್ಲಿಂದ, ಕಿಡಿ ಹೊತ್ತಿದ್ದು ಎಲ್ಲಿಂದ, ಈಗ ಏನಾಗಿದೆ, ಪೊಲೀಸ್ ಬಂದೋಬಸ್ತ್ ಹೇಗಿದೆ, ಪರಿಸ್ಥಿತಿ ತಣ್ಣಗಾಗಿದೆಯಾ? ಸಿದ್ದು ದುತ್ತರಗಾವಿ. ರಂಜಿತ್, ಏನು ನಿನ್ನೆ ಒಂದು ಸಾಯಂಕಾಲ ವೇಳೆಗೆ ಶಿವಾಜಿ ಜಯಂತಿಯ ಒಂದು ಮೆರವಣಿಗೆ ಸಿದ್ದು ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಇದೇನಿದು ಶಿವ ಭವಾನಿ ಅಂಬಾಭವಾನಿ ಮಂದಿರದ ಮುಂದೆನೆ ಒಂದು ಮೆರವಣಿಗೆ ಕೂಡ ಪ್ರಾರಂಭವಾಗುತ್ತೆ. ಇದೇ ಒಂದು ದೇವಸ್ಥಾನದಿಂದ ಸರಿಯಾಗಿ 3:30-4 ಗಂಟೆಗೆ ಇಲ್ಲಿಂದ ಒಂದು ಮೆರವಣಿಗೆ, ಏನು ಶಿವಾಜಿಯ ಮೂರ್ತಿಯ ಮೆರವಣಿಗೆ ಕೂಡ ಪ್ರಾರಂಭವಾಗುತ್ತೆ. ಪ್ರಾರಂಭವಾಗಿ ಇದೇ ರೋಡ್ ನಿಂದ ಹೋಗ್ತಾ ಇರುತ್ತೆ. ಮೆರವಣಿಗೆ ಹೋಗಿ ಏನು ನಗರದಲ್ಲಿರ್ತಕ್ಕಂತ ಪ್ರಮುಖ ಬೀದಿಗಳಲ್ಲಿ ಒಂದು ಮೆರವಣಿಗೆ ಮಾಡುವುದರ ಮುಖಾಂತರ ರಿಟರ್ನ್ ಬಂದು ಇಲ್ಲೇ ಒಂದು ಏನು ಅಂಬಾಭವಾನಿ ದೇವಸ್ಥಾನದ ಎದುರಿಗೆ ಒಂದು ಎಂಡ್ ಆಗುವಂತದ್ದು ಇರುತ್ತೆ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಈ ಒಂದು ಜಾಗಕ್ಕೆ ಬರುವ ಮುನ್ನವೇ ನಾವೀಗ ಹೋಗ್ತಾ ಇದ್ದೀವಿ, ತೋರಿಸ್ತಾ ಇದ್ದೀವಿ ಆ ಒಂದು ಸ್ಪಾಟ್ ಅನ್ನ. ಇದು ಬಾಗಲಕೋಟೆ ನಗರದ ಕಿಲ್ಲಾವೋಣಿಯ ಒಂದು ದೃಶ್ಯ. ನಿನ್ನೆ ನಡೆದಂತಹ ಘಟನೆಯೂ ಕೂಡ ಇದೇ ಒಂದು ಜಾಗದಲ್ಲಿ ಆದಂತದ್ದು ಕೂಡ ಹೌದು. ಹೀಗಾಗಿ ಈಗೇನಲ್ಲಿ ಪೊಲೀಸ್ ವ್ಯಾನ್ ನಿಂತಿದೆಯಲ್ಲ, ಆ ಪೊಲೀಸ್ ವ್ಯಾನ್ ಎಡಭಾಗದಲ್ಲಿ ಒಂದು ಏನು ಮಸೀದಿ ಕೂಡ ಇದೆ. ಆ ಮಸೀದಿಯಲ್ಲಿ ಇರ್ತಕ್ಕಂತ ಸಾಕಷ್ಟು ಒಂದು ಕಿಡಿಗೇಡಿಗಳು, ಹಣ್ಣು ಕೋಮಿನ ಕಿಡಿಗೇಡಿಗಳು ಕೂಡ ಆ ಒಂದು ಜಾಗದಲ್ಲಿ ಇರ್ತಾರೆ. ಆ ಏನು ಮೆರವಣಿಗೆ ಹೋಗ್ಬೇಕಾದ್ರೆ ಪ್ರಥಮವಾಗಿ ಒಂದು ಚಪ್ಪಲಿಯನ್ನು ಬಿಸಾಕ್ತಾರೆ. ಚಪ್ಪಲಿ ಬಿಸಾಕಿದ ತಕ್ಷಣ ಅಲ್ಲೊಂದು ಗಲಾಟೆ ಕೂಡ ಸ್ಟಾರ್ಟ್ ಆಗುತ್ತೆ. ಆ ಒಂದು ದೃಶ್ಯವೂ ಕೂಡ ಎಲ್ಲವೂ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಒಂದು ಲಭ್ಯವಿದೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಪೊಲೀಸರು ಕೂಡ ಹರಸಾಹಸ ಪಡೋದರೊಂದಿಗೆ ಅವರನ್ನ ಚದುರಿಸುವಂತ ಕೆಲಸ ಮಾಡ್ತಾರೆ. ಮೆರವಣಿಗೆ ಕೂಡ ಮುಂದೆ ಹೋಗ್ಲಿಕ್ಕೆ ಒಂದು ದಾರಿಯನ್ನು ಮಾಡಿಕೊಡ್ತಾರೆ. ಅಷ್ಟರಲ್ಲೇನೆ ಏನು ಒಂದು ಕಲ್ಲು ಕೂಡ ಇಲ್ಲಿ ದೃಶ್ಯದಲ್ಲಿ ನಾವೀಗ ತೋರಿಸ್ತಾ ಇರತಕ್ಕಂಥದ್ದು ಕೂಡ ಈ ಒಂದು ಏನು ಪೊಲೀಸ್ ವ್ಯಾನ್ ನಿಂತಿದೆಯಲ್ಲ, ಈ ಪೊಲೀಸ್ ವ್ಯಾನ್ ಹಿಂದ್ಗಡೆ ಇರ್ತಕ್ಕಂಥದ್ದೇ ಈ ಒಂದು ಮಸೂತಿಯ ದೃಶ್ಯ. ಈ ಮಸೀದಿಯಲ್ಲಿ ಇರ್ತಕ್ಕಂಥ ಸಾಕಷ್ಟು ಏನು ಅನ್ಯ ಕೋಮಿನ ಒಂದು ಯುವಕರು ಕೂಡ ಇಲ್ಲಿ ಸ್ಪಾಟ್ ಅಲ್ಲಿ ಇರ್ತಾರೆ. ಇದೇ ಒಂದು ಜಾಗ ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಲ್ಲ, ಇದೇ ಈ ಸ್ಪಾಟ್ ನಿಂದ ಒಳಗಡೆ ಇರ್ತಕ್ಕಂಥ ಒಂದು ದೃಶ್ಯವೂ ಕೂಡ ಇಲ್ಲಿಂದ ಸಾಕಷ್ಟು ಜನರು ಇದ್ದಾರೆ. ವಿಜುವಲ್ ಅಲ್ಲಿ ನೋಡ್ತಿರ್ಬೇಕು. ಈ ಮಸೂತಿಯ ಒಂದು ಮುಂಭಾಗದಲ್ಲಿನೇ ಸಾಕಷ್ಟು ಜನರು ನಿಂತಿರ್ತಾರೆ. ಈ ರೋಡ್ ಅಲ್ಲಿ ಹೋಗ್ತಿರ್ತೈತೆ ಮೆರವಣಿಗೆ. ಹೋಗ್ಬೇಕಾದ್ರೆ ಅಲ್ಲಿಂದ ಒಂದು ಫಸ್ಟ್ ಒಂದು ಚಪ್ಪಲಿ ಬರುತ್ತೆ. ಚಪ್ಪಲಿ ಬಂದಾದ್ಮೇಲೆ ಕಲ್ಲು ಕೂಡ ಬರುತ್ತೆ. ಕಲ್ಲು ಬಂದಾಗ ಏನು ಕೆಲ ಹಿಂದೂ ಕಾರ್ಯಕರ್ತರಿಗೂ ಕೂಡ ಗಾಯಗಳಾಗುತ್ತೆ, ರಕ್ತ ಬರುತ್ತೆ. ಜೊತೆಗೆ ಅಲ್ಲಿ ಏನು ಎಸ್ ಅವರು ಕೂಡ ಸ್ಪಾಟ್ ಅಲ್ಲಿ ಇರ್ತಾರೆ. ಈ ಒಂದು ಸನ್ನಿವೇಶನ ನಿಭಾಯಿಸುವ ನಿಟ್ಟಿನಲ್ಲಿ ಸ್ಪಾಟ್ ಅಲ್ಲಿ ಇರ್ತಾರೆ. ಆದ್ರೆ ಅವ್ರಿಗೂ ಕೂಡ ಒಂದು ಗಾಯ ಆಗಿ ರಕ್ತ ಬರುತ್ತೆ. ಹೀಗಾಗಿ ಇಲ್ಲಿ ಒಂದು ಉದ್ವಿಗ್ನವಾದಂತ ಒಂದು ಪರಿಸ್ಥಿತಿ ಉಂಟಾಗುತ್ತೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಏನು ಪೊಲೀಸರು ಕೂಡ ಆ ಒಂದು ತಿಳಿಗೊಳಿಸುವಂತ ಕೆಲಸಕ್ಕೆ ಮುಂದಾಗ್ತಾರೆ. ತದನಂತರ ಈ ಒಂದು ಜನರು ಕೂಡ ಚದುರಿದ ಮೇಲೆ ಈಗಾಗಲೇ ಏನು ಹಿಂದೂ ಕಾರ್ಯಕರ್ತರು ಕೂಡ ಇವತ್ತಿನ ದಿವಸ ಒಂದು ಮೀಟಿಂಗ್ ಮಾಡೋದ್ರ ಮುಖಾಂತರ ಏನು ಮುಂದೆ ನಾವು ಪ್ರತಿಭಟನೆ ಏನ್ ಮಾಡ್ಬೇಕು ಅನ್ನುವಂಥದ್ದು ಕೂಡ ಅವರು ಮೀಟಿಂಗ್ ಮಾಡಿದ ಮೇಲೆ ಹೇಳ್ತೀನಿ ಅಂತ ಹೇಳಿದ್ದಾರೆ. ಜೊತೆಗೆ ಈಗಾಗಲೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂತ ಏನು ಸಿದ್ಧಾರ್ಥ ಗೋಯಲ್ ಅವರು ಕೂಡ ಆರೋಪಿಗಳನ್ನ ಏನು ವಿಡಿಯೋದಲ್ಲಿ ನೋಡಿ ಯಾರು ಆರೋಪಿಗಳು ಅನ್ನುವಂಥದ್ದು ಕೂಡ ಪರಿಶೀಲನೆ ಮಾಡಿ ಅವ್ರನ್ನ ಬಂಧಿಸಿ ಅವರಿಗೆ ಒಂದು ಸೂಕ್ತವಾದಂತಹ ಕಾನೂನು ಕ್ರಮ ತೆಗೆದುಕೊಳ್ಳುತ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಈಗಾಗಲೇ ಎಲ್ಲಾ ಕಾರ್ಯಗಳು ನಡೆದಿವೆ. ಅದರಲ್ಲಿ ಕೂಡ ಬಡಪ್ಪ ಇದನ್ನ ಮಾರಿ ನಾನು ಹೊಟ್ಟೆ ತುಂಬಿಸ್ಕೊತಿದ್ದೆ, ಆದ್ರೆ ಕಿಡಿಗೇಡಿಗಳು ಸುಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಬಹಳಷ್ಟು ಮನೆ ಕಲುಕುವಂತ ದೃಶ್ಯ ಇತ್ತು. ಹೀಗಾಗಿ ನಗರದಲ್ಲಿ ಶಾಂತವಾಗಿದ್ದಂತ ನಗರದಲ್ಲಿ ಇವತ್ತಿನ ದಿವಸ ಏನು ಈ ಒಂದು ಮೆರವಣಿಗೆ ವೇಳೆಯಲ್ಲಿ ಅನ್ಯ ಕೋಮಿನ ಯುವಕರು ಈ ರೀತಿಯಾದಂತಹ ಹುಚ್ಚಾಟ ಮಾಡಿದ್ದು ಬಹಳಷ್ಟು ಜನರಲ್ಲಿ ಬೇಸರ ತಂದಿದೆ ಅಂತಾನೆ ಹೇಳ್ಬೋದು. ರಂಜಿತ್, ಆ ಸೀಮಿತ ಸ್ಥಳದಲ್ಲಿ ಘಟನೆ ಹೇಗಾಯಿತು, ಘಟನೆಗೆ ಕಾರಣ ಏನು, ಎಷ್ಟು ಜನರ ಬಂಧನ ಆಗಿದೆ, ಇಲ್ಲಿಯವರೆಗೂ ಏನೇನಾಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಸಿದ್ದು ದುತ್ತರಗಾವಿ ನೇರ ಸಂಪರ್ಕದಲ್ಲಿ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಸಿದ್ದು, ಶುರುವಾಗಿದ್ದು ಎಲ್ಲಿಂದ, ಕಿಡಿ ಹೊತ್ತಿದ್ದು ಎಲ್ಲಿಂದ, ಈಗ ಏನಾಗಿದೆ, ಪೊಲೀಸ್ ಬಂದೋಬಸ್ತ್ ಹೇಗಿದೆ, ಪರಿಸ್ಥಿತಿ ತಣ್ಣಗಾಗಿದೆಯಾ? ಸಿದ್ದು ದುತ್ತರಗಾವಿ. ರಂಜಿತ್, ಏನು ನಿನ್ನೆ ಒಂದು ಸಾಯಂಕಾಲ ವೇಳೆಗೆ ಶಿವಾಜಿ ಜಯಂತಿಯ ಒಂದು ಮೆರವಣಿಗೆ ಸಿದ್ದು ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಇದೇನಿದು ಶಿವ ಭವಾನಿ ಅಂಬಾಭವಾನಿ ಮಂದಿರದ ಮುಂದೆನೆ
ಒಂದು ಮೆರವಣಿಗೆ ಕೂಡ ಪ್ರಾರಂಭವಾಗುತ್ತೆ. ಇದೇ ಒಂದು ದೇವಸ್ಥಾನದಿಂದ ಸರಿಯಾಗಿ 3:30-4 ಗಂಟೆಗೆ ಇಲ್ಲಿಂದ ಒಂದು ಮೆರವಣಿಗೆ ಏನು ಶಿವಾಜಿಯ ಮೂರ್ತಿಯ ಮೆರವಣಿಗೆ ಕೂಡ ಪ್ರಾರಂಭವಾಗುತ್ತೆ. ಪ್ರಾರಂಭವಾಗಿ ಇದೇ ರೋಡ್ ನಿಂದ ಹೋಗ್ತಾ ಇರುತ್ತೆ. ಮೆರವಣಿಗೆ ಹೋಗಿ ಏನು ನಗರದಲ್ಲಿರ್ತಕ್ಕಂತ ಪ್ರಮುಖ ಬೀದಿಗಳಲ್ಲಿ ಒಂದು ಮೆರವಣಿಗೆ ಮಾಡೋದ್ರ ಮುಖಾಂತರ ರಿಟರ್ನ್ ಬಂದು ಇಲ್ಲೇ ಒಂದು ಏನು ಅಂಬಾಭವಾನಿ ದೇವಸ್ಥಾನದ ಎದುರಿಗೆ ಒಂದು ಎಂಡ್ ಆಗುವಂತದ್ದು ಇರುತ್ತೆ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಈ ಒಂದು ಜಾಗಕ್ಕೆ ಬರುವ ಮುನ್ನವೇ ನಾವೀಗ ಹೋಗ್ತಾ ಇದ್ದೀವಿ, ತೋರಿಸ್ತಾ ಇದ್ದೀವಿ ಆ ಒಂದು ಸ್ಪಾಟ್ ಅನ್ನ. ಇದು ಬಾಗಲಕೋಟೆ ನಗರದ ಕಿಲ್ಲಾವೋಣಿಯ ಒಂದು ದೃಶ್ಯ. ನಿನ್ನೆ ನಡೆದಂತಹ ಘಟನೆಯೂ ಕೂಡ ಇದೇ ಒಂದು ಜಾಗದಲ್ಲಿ ಆದಂತಹದ್ದು ಕೂಡ ಹೌದು. ಹೀಗಾಗಿ ಈಗೇನಲ್ಲಿ ಪೊಲೀಸ್ ವ್ಯಾನ್ ನಿಂತಿದೆಯಲ್ಲ, ಆ ಪೊಲೀಸ್ ವ್ಯಾನ್ ಎಡಭಾಗದಲ್ಲಿ ಒಂದು ಏನು ಮಸೀದಿ ಕೂಡ ಇದೆ. ಆ ಮಸೀದಿಯಲ್ಲಿ ಇರ್ತಕ್ಕಂತ ಸಾಕಷ್ಟು ಒಂದು ಕಿಡಿಗೇಡಿಗಳು, ಹಣ್ಣು ಕೋಮಿನ ಕಿಡಿಗೇಡಿಗಳು ಕೂಡ ಆ ಒಂದು ಜಾಗದಲ್ಲಿ ಇರ್ತಾರೆ. ಆ ಏನು ಮೆರವಣಿಗೆ ಹೋಗ್ಬೇಕಾದ್ರೆ ಪ್ರಥಮವಾಗಿ ಒಂದು ಚಪ್ಪಲಿಯನ್ನು ಬಿಸಾಕ್ತಾರೆ. ಚಪ್ಪಲಿ ಬಿಸಾಕಿದ ತಕ್ಷಣ ಅಲ್ಲೊಂದು ಗಲಾಟೆ ಕೂಡ ಸ್ಟಾರ್ಟ್ ಆಗುತ್ತೆ. ಆ ಒಂದು ದೃಶ್ಯವೂ ಕೂಡ ಎಲ್ಲವೂ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಒಂದು ಲಭ್ಯವಿದೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಪೊಲೀಸರು ಕೂಡ ಹರಸಾಹಸ ಪಡುವುದರೊಂದಿಗೆ ಅವರನ್ನ ಚದುರಿಸುವಂತ ಕೆಲಸ ಮಾಡ್ತಾರೆ. ಮೆರವಣಿಗೆ ಕೂಡ ಮುಂದೆ ಹೋಗ್ಲಿಕ್ಕೆ ಒಂದು ದಾರಿಯನ್ನು ಮಾಡಿಕೊಡ್ತಾರೆ. ಅಷ್ಟರಲ್ಲೇನೆ ಏನು ಒಂದು ಕಲ್ಲು ಕೂಡ ಇಲ್ಲಿ ದೃಶ್ಯದಲ್ಲಿ ನಾವೀಗ ತೋರಿಸ್ತಾ ಇರತಕ್ಕಂಥದ್ದು ಕೂಡ ಈ ಒಂದು ಏನು ಪೊಲೀಸ್ ವ್ಯಾನ್ ನಿಂತಿದೆಯಲ್ಲ, ಈ ಪೊಲೀಸ್ ವ್ಯಾನ್ ಹಿಂದ್ಗಡೆ ಇರ್ತಕ್ಕಂಥದ್ದೇ ಈ ಒಂದು ಮಸೂತಿಯ ದೃಶ್ಯ. ಈ ಮಸೀದಿಯಲ್ಲಿ ಇರ್ತಕ್ಕಂಥ ಸಾಕಷ್ಟು ಏನು ಅನ್ಯ ಕೋಮಿನ ಒಂದು ಯುವಕರು ಕೂಡ ಇಲ್ಲಿ ಸ್ಪಾಟ್ ಅಲ್ಲಿ ಇರ್ತಾರೆ. ಇದೇ ಒಂದು ಜಾಗ ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಲ್ಲ, ಇದೇ ಈ ಏನು ಈ ಸ್ಪಾಟ್ ನಿಂದ ಒಳಗಡೆ ಇರ್ತಕ್ಕಂಥ ಒಂದು ದೃಶ್ಯವೂ ಕೂಡ ಇಲ್ಲಿಂದ ಸಾಕಷ್ಟು ಜನರು ಇದ್ದಾರೆ. ವಿಜುವಲ್ ಅಲ್ಲಿ ನೋಡ್ತಿರ್ಬೇಕು. ಈ ಮಸೂತಿಯ ಒಂದು ಮುಂಭಾಗದಲ್ಲಿನೇ ಸಾಕಷ್ಟು ಜನರು ನಿಂತಿರ್ತಾರೆ. ಈ ರೋಡ್ ಅಲ್ಲಿ ಹೋಗ್ತಿರ್ತೈತೆ ಮೆರವಣಿಗೆ. ಹೋಗ್ಬೇಕಾದ್ರೆ ಅಲ್ಲಿಂದ ಒಂದು ಫಸ್ಟ್ ಒಂದು ಚಪ್ಪಲಿ ಬರುತ್ತೆ. ಚಪ್ಪಲಿ ಬಂದಾದ್ಮೇಲೆ ಕಲ್ಲು ಕೂಡ ಬರುತ್ತೆ. ಕಲ್ಲು ಬಂದಾಗ ಏನು ಕೆಲ ಹಿಂದೂ ಕಾರ್ಯಕರ್ತರಿಗೂ ಕೂಡ ಗಾಯಗಳಾಗುತ್ತೆ, ರಕ್ತ ಬರುತ್ತೆ. ಜೊತೆಗೆ ಅಲ್ಲಿ ಏನು ಎಸ್ಪಿಯವರು ಕೂಡ ಸ್ಪಾಟ್ ಅಲ್ಲಿ ಇರ್ತಾರೆ. ಈ ಒಂದು ಸನ್ನಿವೇಶನ ನಿಭಾಯಿಸುವ ನಿಟ್ಟಿನಲ್ಲಿ ಸ್ಪಾಟ್ ಅಲ್ಲಿ ಇರ್ತಾರೆ. ಆದ್ರೆ ಅವ್ರಿಗೂ ಕೂಡ ಒಂದು ಗಾಯ ಆಗಿ ರಕ್ತ ಬರುತ್ತೆ. ಹೀಗಾಗಿ ಇಲ್ಲಿ ಒಂದು ಉದ್ವಿಗ್ನವಾದಂತ ಒಂದು ಪರಿಸ್ಥಿತಿ ಉಂಟಾಗುತ್ತೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಏನು ಪೊಲೀಸರು ಕೂಡ ಆ ಒಂದು ತಿಳಿಗೊಳಿಸುವಂತ ಕೆಲಸಕ್ಕೆ ಮುಂದಾಗ್ತಾರೆ. ತದನಂತರ ಈ ಒಂದು ಜನರು ಕೂಡ ಚದುರಿದ ಮೇಲೆ ಈಗಾಗಲೇ ಏನು ಹಿಂದೂ ಕಾರ್ಯಕರ್ತರು ಕೂಡ ಇವತ್ತಿನ ದಿವಸ ಒಂದು ಮೀಟಿಂಗ್ ಮಾಡೋದ್ರ ಮುಖಾಂತರ ಏನು ಮುಂದೆ ನಾವು ಪ್ರತಿಭಟನೆ ಏನ್ ಮಾಡ್ಬೇಕು ಅನ್ನುವಂಥದ್ದು ಕೂಡ ಅವರು ಮೀಟಿಂಗ್ ಮಾಡಿದ ಮೇಲೆ ಹೇಳ್ತೀನಿ ಅಂತ ಹೇಳಿದ್ದಾರೆ. ಜೊತೆಗೆ ಈಗಾಗಲೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂತ ಏನು ಸಿದ್ಧಾರ್ಥ ಗೋಯಲ್ ಅವರು ಕೂಡ ಆರೋಪಿಗಳನ್ನ ಏನು ವಿಡಿಯೋದಲ್ಲಿ ನೋಡಿ ಯಾರು ಆರೋಪಿಗಳು ಅನ್ನುವಂಥದ್ದು ಕೂಡ ಪರಿಶೀಲನೆ ಮಾಡಿ ಅವ್ರನ್ನ ಬಂಧಿಸಿ ಅವರಿಗೆ ಒಂದು ಸೂಕ್ತವಾದಂತಹ ಕಾನೂನು ಕ್ರಮ ತೆಗೆದುಕೊಳ್ಳುತ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಈಗಾಗಲೇ ಎಲ್ಲಾ ಕಾರ್ಯಗಳು ನಡೆದಿವೆ. ಅದರಲ್ಲಿ ಕೂಡ ಈ ಬಡಪಾಯಿ ಇದನ್ನ ಮಾರಿ ನಾನು ಹೊಟ್ಟೆ ತುಂಬಿಸ್ಕೊತಿದ್ದೆ, ಆದ್ರೆ ಕಿಡಿಗೇಡಿಗಳು ಸುಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಬಹಳಷ್ಟು ಮನೆ ಕಲುಕುವಂತ ದೃಶ್ಯ ಇತ್ತು. ಹೀಗಾಗಿ ನಗರದಲ್ಲಿ ಶಾಂತವಾಗಿದ್ದಂತ ನಗರದಲ್ಲಿ ಇವತ್ತಿನ ದಿವಸ ಏನು ಈ ಒಂದು ಮೆರವಣಿಗೆ ವೇಳೆಯಲ್ಲಿ